ರಾಜ್ಯಪಾಲರೇ ಅವ್ರು ಯಾವುದೇ ಸ್ಟೇಟ್ ಅಲ್ಲಿ ಇರಲಿ, ಅವರು ಬಿಜೆಪಿ ಒಂದು ಕಾಂಗ್ರೆಸ್ ಅವಧಿಯಲ್ಲಿ ರಾಜ್ಯಪಾಲರಾಗಿದ್ದಾರಾ ಅಥವಾ ಬಿಜೆಪಿ ಅಧಿಕಾರದಲ್ಲಿ ರಾಜ್ಯಪಾಲರಾಗಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಬರೋದಿಲ್ಲ ಸರ್. ಈಗ ಅವರ ಭಾಷಣದ ಪ್ರತಿಯಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ ಅನ್ನೋದಕ್ಕೆ ಅಪ್ಡೇಟ್ ಸಿಗ್ತಾ ಇದೆ ಸರ್. ಈಗ 11 ಪ್ಯಾರೆಗಳನ್ನ ಬಿಟ್ಟು ಓದ್ತಾರಾ ನೋಡ್ಬೇಕು, ಅದು ನಾವು ವಿ ಕೆನಾಟ್ ಸೇ. ಇನ್ನು ಕಾಸ್ ಆಫ್ ಆಕ್ಷನ್ಸ್ ಇನ್ನು ಅರೈಸ್ ಆಗಿಲ್ಲ ಮೇಡಮ್. ಯಾಕೆಂತ ಹೇಳಿದ್ರೆ ಇಲ್ಲಿ ಇನ್ನು ಪ್ರಾರಂಭ ಆಗಿದೆ, ಇನ್ನು ಭಾಷಣ ಪ್ರಾರಂಭ ಆಗಿಲ್ಲ, ಇನ್ನು ಅದೆಲ್ಲ ಪ್ರಕ್ರಿಯೆಗಳು ಯಾವ ರೀತಿ ನಡೀತಾ ಇರ್ತಕ್ಕಂಥದ್ದು ನಮಗೂ ಕುತೂಹಲ ಇದೆ ಈಗ. ಯಾಕೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ಬಿಗಿನಿಂಗ್ ಅಲ್ಲೇ, ಈಗ ಇಲ್ಲಿ ನಡೆಯುವಂಥ ಒಂದೊಂದು ಪ್ರಕ್ರಿಯೆ ಒಂದೊಂದು ಹೆಜ್ಜೆಯು ಇಟ್ ಈಸ್ ಸಬ್ಜೆಕ್ಟೆಡ್ ಫಾರ್ ದಿ ಕಾನ್ಸ್ಟಿಟ್ಯೂಷನಲ್ ಆಸ್ಪೆಕ್ಟ್ಸ್ ಅಂತ. ಯಾಕೆ ಅಂತ ಹೇಳಿದ್ರೆ ಪರಿಸ್ಥಿತಿ ಸೂಕ್ಷ್ಮವಾಗಿದೆ. ರಾಜ್ಯಪಾಲರ ನಡೆ ಏನು ಶಾಸನ ಸಭೆಯಲ್ಲಿ, ರಾಜ್ಯ ಸರ್ಕಾರದ ನಡೆ ಏನು ಶಾಸನ ಸಭೆಯಲ್ಲಿ, ವಿರೋಧ ಪಕ್ಷಗಳ ಒಂದು ಬಿಹೇವಿಯರ್ ಏನು ಶಾಸನ ಸಭೆಯಲ್ಲಿ, ಇವೆಲ್ಲ ಸಬ್ಜೆಕ್ಟೆಡ್ ಫಾರ್ ದಿ ಪ್ರೊಸೀಡಿಂಗ್ಸ್ ಆಫ್ ದಿ ಜಾಯಿಂಟ್ ಸೆಷನ್ ನೌ. ಓಕೆ, ಭಾರಿ ಹೈಡ್ರಾಮಕ್ಕೆ ಈ ಜಂಟಿ ಅಧಿವೇಶನ ಕಾರಣ ಆಗುತ್ತಾ ಗೊತ್ತಿಲ್ಲ, ಪ್ರಶ್ನೆ ಇದೆ ಅದು. ಅದರ ಜೊತೆಗೆ ರಾಜ್ಯಪಾಲರ ಭಾಷಣದಲ್ಲಿ ಎಷ್ಟು ಸಾಲುಗಳಿಗೆ ಕತ್ರಿ ಹಾಕಿದ್ದಾರೆ ಅಥವಾ ಇವ್ರು ಕೆಲವೊಂದು ಬದಲಾವಣೆ ಮಾಡ್ಕೊ ಬನ್ನಿ ಅಂತ ಹೇಳಿದ್ರಲ್ಲ ಅಥವಾ ತೆಗಿರಿ ಅಂತ ಹೇಳಿದ್ರಲ್ಲ, ಅದನ್ನ ಕಾಂಗ್ರೆಸ್ ಸರ್ಕಾರ ಪಾಲಿಸಿದ್ಯಾ ಅಥವಾ ಇಲ್ವಾ, ಸಿದ್ಧಪಡಿಸಿರುವಂತದನ್ನ ಚೇಂಜ್ ಮಾಡಕ್ ಆಗಲ್ಲ ಅಂತ ಹೇಳಿದ್ಯಾ, ಇದು ಕುತೂಹಲ ಮೂಡಿಸ್ತದೆ. ಏನಕ್ಕೆ ಅಂತಂದ್ರೆ ರಾಜ್ಯಪಾಲರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಒಂದು ಕೊಂಡಿ ಮೇಡಮ್, ದೊಡ್ಡ ಕೊಂಡಿ. ಯು ಮಸ್ಟ್ ಗಿವ್ ಸಮ್ ಆಲ್ ದ ರಿಪೋರ್ಟ್ಸ್, ಏನು ನಡೀತದೆ ಅನ್ನೋದು ಅಫೇರ್ಸ್. ನೀವು ಹೇಳಿದ ಇಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಸರ್ಕಾರವನ್ನು ಇಂಡೈರೆಕ್ಟ್ ಆಗಿ ಅವ್ರು ನಡೆಸೋಂಥ ಎಲ್ಲ ಅಧಿಕಾರ ಅವರಿಗೆ ದತ್ತಕವಾಗಿ ಕೊಟ್ಟಿದ್ದೆ. ಅದು ನೋಡಿ ಹೇಳ್ತಾರೆ, ಡ್ಯೂಟೀಸ್ ಆಫ್ ಗವರ್ನರ್ ಅಂತ ಬಂದಂಥ ಸಂದರ್ಭದಲ್ಲಿ CM ಅನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಮಿನಿಸ್ಟರ್ ಆಫ್ ಕೌನ್ಸಿಲ್ಸನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಜಡ್ಜಸ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅದೇ ರೀತಿ ಪಾರ್ಡನ್ ಕೊಡುವಂಥ ಸಂದರ್ಭದಲ್ಲಿ ಯಾರು ಜೀವಾವಧಿ ಶಿಕ್ಷೆ ಆದ ಸಂದರ್ಭದಲ್ಲಿ ಅಥವಾ ಶಿಕ್ಷೆಗೆ ಒಳಪಡುವಂಥ ಸಂದರ್ಭದಲ್ಲಿ ಅಪರಾಧಿಗಳಿಗೆ ಪಾರ್ಡನ್ ಅಂದರೆ ಕ್ಷಮಾದಾನ ಕೊಡುವಂಥ ಅಧಿಕಾರ ಅಲ್ಲೇಂಗೆ ರಾಷ್ಟ್ರಪತಿಗಿರುತ್ತೆ, ಇಲ್ಲಿ ಗವರ್ನರ್ಗಿರುತ್ತೆ. ಅದೇ ರೀತಿ ಇಲ್ಲಿ ಇವ್ರು ಕನ್ಸಲ್ಟೇಷನ್ ಆಫ್ ಮಿನಿಸ್ಟರ್ಸ್ ಇವತ್ತು ಏನು ಕೊಟ್ಟಿದ್ದಾರೆ, ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗುತ್ತೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ಲೇನು ಕೊಟ್ಟಿದ್ದಾರೆ ಅದನ್ನು ಇವ್ರು ಓದ್ತಾರೆ. ಅಲ್ಲಿ ಓದಿದ ತಕ್ಷಣ ಎಲ್ಲ ಇದು ಅಂತಿಮ ಅಂತ ಆಗೋದಿಲ್ಲ. ನಮ್ಮ ಹಿರಿಯ ಪತ್ರಕರ್ತ ಹೇಳ್ತಾರೆ, ಹೌದು, ವ್ಯಾಜ್ಯ ಕಾರಣ ಅಂತ ಹೇಳ್ತೀವಿ, ಕಾಸ್ ಆಫ್ ಆಕ್ಷನ್ ಎಲ್ಲಿಂದ ಶುರುವಾಗುತ್ತೆ ಅಂತ ಚರ್ಚೆ ಬರಬೇಕದು. ಇವ್ರಿಗೆ ಅಲ್ಲಿ ಬರದೇನೆ ಇವೆಲ್ಲ ಪ್ರಕ್ರಿಯೆಗಳು ನಡೆದಿದ್ರೆ ಹೌದು ಇದೇನೋ ಈ ತುಂಬ ಸಂವಿಧಾನಕ್ಕೆ ಅಪಚಾರ ಎಸಗಿದ್ದಾರೆ ರಾಜ್ಯಪಾಲರು ಅಂತ ಹೇಳಿ ಬರುವಂಥದ್ದು. ಇಲ್ಲಿ ಒಂದೇ ಒಂದು ಬಹುದೊಡ್ಡ ಚರ್ಚೆ ಆಗ್ತಾ ಇರೋದು, ತಾವು ಹೇಳಿದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ಅಂದರೆ BJP ಸರ್ಕಾರ ಇಲ್ಲದಂಥ ಸಂದರ್ಭದಲ್ಲಿ ಈ ಸ್ಮೂತ್ ಗೋಯಿಂಗ್, ವಾಟ್ ಇಸ್ ಡ್ಯೂಟಿ ಆಫ್ ದಿ ಗವರ್ನರ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಸ್ಮೂತ್ ಮಾಡೋದಷ್ಟೇ, ಅದನ್ನು ಕಾಂಪ್ಲಿಕೇಟ್ ಮಾಡಬಾರ್ದು, ಕಾಂಪ್ಲೆಕ್ಸ್ ಮಾಡಬಾರ್ದು. ಅದನ್ನು ಜನಗಳಿಗೆ ಏನಂತಂದ್ರೆ ಯಾವ್ಯಾವ್ದು ಕಾಯ್ದೆಗಳು ಬರ್ತವೆ ಅದು ತಲುಪಬೇಕಷ್ಟೇ, ವೆದರ್ ಇಟ್ ಇಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಲಾ ಆರ್ ವೆದರ್ ಇಟ್ಸ್ ಸ್ಟೇಟ್ ಗೌರ್ಮೆಂಟ್ ಲಾ ಮೇಡ್ ಬೈ ದಿ ಬೋತ್ ಗೌರ್ಮೆಂಟ್ಸ್, ಅದನ್ನು ಜನರಿಗೆ ತಲುಪಿಸಬೇಕು. ಈಗ ದ್ವೇಷ ವಿಧೇಯಕ ಭಾಷಣಗಳು ಸುಮಾರು ಅವರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ. ಮೊನ್ನೆ ಅವರ ಹಿರಿಯ ವಕ್ತಾರ ರಮೇಶ್ ಬಾಬು ಅವರೇನು ಕೆಲವು ಪಟ್ಟಿಯನ್ನು ಕೊಟ್ಟಿದ್ದಾರೆ. 10-15 ಬಿಲ್ಗಳು ಇವತ್ತು ಸಹ ರಾಷ್ಟ್ರಪತಿ ಅಂಗಳದಲ್ಲಿದ್ದಾವೆ, ರಾಜ್ಯಪಾಲರು ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿಲ್ಲ ಅಂತೇಳಿ. ಈಗ ಮಾರಕವಾಗಿರುವಂಥ ಕಾನೂನುಗಳನ್ನ, ಬಿಲ್ಗಳನ್ನು, ಮಸೂದೆಗಳನ್ನು ಇವರು ಅಪ್ರೂವಲ್ ಮಾಡಲೇಬೇಕು ಅಂತೇನಿಲ್ಲ, ತಿರಸ್ಕರಿಸ್ಬೋದು. ನೋಡಿ ಅದಕ್ಕೆ ದೊಡ್ಡ ಚರ್ಚೆ ಆಯಿತು, ಗೊತ್ತಲ್ಲ, ತಮಿಳುನಾಡಿನ ಗವರ್ನರ್ ಕೆಲವು ಬಿಲ್ಗಳಿಗೆ 6 ತಿಂಗಳಾದ್ರೂ ಸಹಿ ಆಗ್ತದೆ, ಅವ್ರು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಕಳಿಸ್ತು. ಈಗ ಇಲ್ಲಿ ಏನಾಗಿದೆ ಅಂತಂದ್ರೆ ನ್ಯಾಯಾಂಗ ಮತ್ತು ಶಾಸಕಾಂಗದ ನಡುವೆ ಒಂದು ಪರಿಧಿ ಇದೆ. ಅವರಿಗೆ ನಾವು ಬರೋಕ್ಕಾಗೋದಿಲ್ಲ, ನಮ್ಮ ಬಾವಿಗೆ ನೀವು ಬರೋಕ್ಕಾಗಲ್ಲ ಅಂದ್ರೆ ದರ್ ಇಸ್ ಲಿಮಿಟೆಡ್ ಸ್ಕೋಪ್. ಸೊ ಜಸ್ಟ್ ಒಂದು ಶಾರ್ಟ್ ಅಪ್ಡೇಟ್ ನೋಡಿ, ನಮ್ಮ ಮಿತ್ರರು ಇದೇ ಹೇಳ್ತಾ ಇದ್ರು, ಕಾನೂನಾತ್ಮಕವಾಗಿ ಗವರ್ನರ್ಗಳು ಅವ್ರ ಕೆಲಸ ಮಾಡೋಕ್ಕಿರ್ತಾರೆ. ಬಟ್ BJP ಕೇಂದ್ರ ಸರ್ಕಾರ ಏನಾಗಿದೆ, ಎಲ್ಲಿ ತಮ್ಮ ವಿರೋಧ ರಾಜ್ಯಗಳಿದೆ ಆ ವಿರೋಧ ರಾಜ್ಯಗಳಲ್ಲಿ ಅಥವಾ ಎಲ್ಲಿ ನಾನು ಅಧಿಕಾರವನ್ನು ಹಿಡಿಯೋಕ್ಕಾಗಲ್ಲ ಅಥವಾ ಸ್ವತಃವಾಗಿ ನಾನು ಅಧಿಕಾರವನ್ನು ಹಿಡಿಯೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಗವರ್ನರ್ಗಳನ್ನು ಮತ್ತು ಕೆಲವು ಟೈಮು ಇವರನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿಗಳನ್ನು ಉಪಯೋಗಿಸ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇದು ಉದಾಹರಣೆಗಳಿದೆ. ಸೇ ಫಾರ್ ಎಕ್ಸಾಂಪಲ್ ಗೋವಾ ಇರ್ಬೋದು, ಕರ್ನಾಟಕ ಇರ್ಬೋದು, ಬಿಹಾರ ಇರ್ಬೋದು, ಈ ರೀತಿ 10 ರಾಜಸ್ಥಾನದಲ್ಲಿ ಇರ್ಬೋದು, ಸರಿಸುಮಾರು ಕಳೆದ 10 ವರ್ಷದಲ್ಲಿ 10 ರಾಜ್ಯಗಳಲ್ಲಿ ಸೆಲೆಕ್ಟೆಡ್ ಗವರ್ಮೆಂಟನ್ನು ಎಲೆಕ್ಟೆಡ್ ಗವರ್ನರ್ ಮುಖಾಂತರ ಬೀಳಿಸಿ ತಾನೇ ಅಧಿಕಾರ ಹಿಡಿದಿರ್ತಕ್ಕಂಥದ್ದು ಉದ್ದೇಶವನ್ನು ನೀವು ಆಲ್ರೆಡಿ ನೋಡಿದ್ದೀರಿ. ಇದು ಎಕ್ಸಾಂಪಲ್, ರಿಟರ್ನ್ ಎಕ್ಸಾಂಪಲ್ ಇದು. ಅಂದರೆ ನಾವೇನು ಸೃಷ್ಟಿ ಮಾಡಿ ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಇಲ್ಲ. ಅಂದರೆ ಎಲೆಕ್ಟೆಡ್ ಗವರ್ನರ್ ಸರ್ಕಾರಗಳನ್ನು ಸೆಲೆಕ್ಟೆಡ್ ಗವರ್ನರ್ ಮುಖಾಂತರ ಬೀಳಿಸೋದು ಅಂತಂದ್ರೆ ಅವ್ರಿಗೆ ಏನಾಗ್ತಾ ಇದೆ, ಎಲ್ಲಿ ಎಂಟೈರ್ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಯಾವ ರಾಜ್ಯದಲ್ಲಿ ಈ ರೀತಿ ಗಲಾಟೆ ಇಲ್ಲ? ಕರ್ನಾಟಕದಲ್ಲಿದೆ, ತೆಲಂಗಾಣದಲ್ಲಿದೆ, ಕೇರಳದಲ್ಲಿದೆ, ತಮಿಳುನಾಡಲ್ಲಿದೆ. ಈ ಎಲ್ಲಿ BJP-ಯೇತರ ಸರ್ಕಾರಗಳಿದೆ ಅಲ್ಲಿ ಹೇಗಾದ್ರೂ ಮಾಡಿ ನಾವು ಸ್ವತಃ ಬಲದಿಂದ ಯಾವತ್ತೂ ಬರಲ್ಲ. ಅವ್ರು ಇಲ್ಲಿ ಬಂದೇ ಇಲ್ಲ, ಕರ್ನಾಟಕದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಯಾವತ್ತೂ ಬಂದಿಲ್ಲ. ಓಕೆ, ಹಾಗಾಗಿ ರಾಜ್ಯಪಾಲರನ್ನ ಲಾಸ್ಟ್ 10 ಸೆಕೆಂಡ್ಸ್ ರಾಜ್ಯಪಾಲರನ್ನ ಉಪಯೋಗಿಸ್ಕೊಂಡು ಇಲ್ಲಿ ಡಿಸ್ಟೆಬಿಲೈಸ್ ಮಾಡೋದು, ಕಾನ್ಸ್ಟಿಟ್ಯೂಷನಲ್ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿ ಹೇಗಾದ್ರೂ ಮಾಡಿ ಸರ್ಕಾರವನ್ನು ಟಾಪಲ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾರೆ. ಅದಕ್ಕೆ ರಾಜ್ಯದ ಜನತೆಯನ್ನು ಬಿಡಲ್ಲ, ಗವರ್ನರ್ ಕೂಡ ಪ್ರಬುದ್ಧರಾಗಿದ್ದಾರೆ, ಅದಕ್ಕೆ ಆಸ್ಪದ ಕೊಡಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಒಂದು ಬ್ರೇಕ್ ತಗೊಂಡು ನಿಮ್ಗೆ ಟೈಮ್ ಕೊಡ್ತೀನಿ, ಟೇಕ್ ಅ ಬ್ರೇಕ್.